ಒಬ್ಬಳು ಶಾಲು ಮತ್ತೊಬ್ಬಳು ನೀಲು. ಇವರಿಬ್ರು ಕಣ್ಣಿಟ್ರೆ ಮುಗ್ದೇ ಹೋಯ್ತು. ಇವ್ರು ಹೊಕ್ಕ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡ್ತಿದ್ರು. ಕಳ್ಳತನಕ್ಕೆ ಅಂತಾನೆ ಗಂಡಸರ ವೇಷ ತೊಡ್ತಿದ್ದವರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಗಂಡಿನ ವೇಷದಲ್ಲಿ ಬರ್ತಾರೆ, ಗುಡಿಸಿ ಗುಂಡಾಂತರ ಮಾಡ್ತಾರೆ. ಕಿಲಾಡಿ ಹೆಣ್ಮಕ್ಕಳ ಕೈ ಚಳಕ, ಪೊಲೀಸರೇ ಆದ್ರೂ ಕಕ್ಕಾಬಿಕ್ಕಿ. ಎಂಥ ಕಾಲ ಬಂತು ನೋಡಿ. ಕಳ್ಳತನ ಮಾಡುವುದಕ್ಕೆ ಎಂಥಂಥ ಖತರ್ನಾಕ್ ಐಡಿಯಾ ಮಾಡ್ತಿದ್ದಾರೆ ಅಂತ. ಹಿಂದೆಲ್ಲ ಹೆಣ್ಣಿನ ವೇಷದಲ್ಲಿ ಗಂಡು ಮಕ್ಕಳು ಕೈಚಳಕ ತೋರಿಸ್ತಾ ಇದ್ರು. ಆದ್ರೀಗ ಕಾಲ ಬದಲಾಗಿದೆ. ಗಂಡು ಮಕ್ಕಳ ಗೆಟಪ್ನಲ್ಲಿ ಬರೋ ಯುವತಿಯರು ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ. ಯಾರು ಇಲ್ಲದ ಮನೆಯನ್ನೇ ನೋಡ್ಕೊಂಡು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ದಾರೆ. ಇವರೇ ನೋಡಿ, ಗಂಡು ಮಕ್ಕಳ ವೇಷದಲ್ಲಿ ಬರೋ ಖತರ್ನಾಕ್ ಕನ್ಯಾಮಣಿಗಳು. ನೋಡೋದಕ್ಕೆ ಸೇಮ್ ಹುಡುಗರಂತೆ ಕಾಣ್ತವ್ರೆ. ಶರ್ಟ್ ಪ್ಯಾಂಟ್ ಹಾಕೊಂಡು ರಸ್ತೆಗಳಿದ್ರೆ ಇವರನ್ಯಾರು ಹುಡುಗಿರು ಅನ್ನೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆ ಲೆವೆಲ್ಗೆ ತಮ್ಮ ಗೆಟಪ್ ಬದಲಿಸಿಕೊಳ್ತಿದ್ರು. ಇವರಲ್ಲೊಬ್ಳು ಶಾಲು, ಇನ್ನೊಬ್ಳು ನೀಲು. ಬೆಂಗಳೂರಿನ ಟ್ಯಾನರಿ ರಸ್ತೆಯಲ್ಲಿ ಇವರ ವಾಸ. ಕೆಲಸ ಕಾರ್ಯ ಏನೂ ಇರಲಿಲ್ಲ. ಕಳ್ಳತನ ಮಾಡೋದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ರು. 3 ದಿನದ ಹಿಂದೆ ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ಸಂಗಮೇಶ್ ಅನ್ನೋರ ಮನೆಯನ್ನ ಕ್ಲೀನ್ ಕೃಷ್ಣಪ್ಪ ಮಾಡಿದ್ರು. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಎಂಟ್ರಿ ಕೊಟ್ಟವರು 4 ಲಕ್ಷ ಮೌಲ್ಯದ ಚಿನ್ನ ದೋಚಿದ್ರು. ತನಿಖೆಗಿಳಿದ ಪೊಲೀಸರು ಅಕ್ಕಪಕ್ಕದ ಮನೆಯ ಸಿಸಿಟಿವಿ ಜಾಲ ಹೊಡೋದಕ್ಕೆ ಶುರು ಮಾಡಿದ್ದಾರೆ. ಆಗ್ಲೇ ನೋಡಿ ಈ ದೃಶ್ಯ ಕಣ್ಣಿಗೆ ಬಿದ್ದಿದ್ದು. ಬೈಕ್ ನಂಬರ್ ಪ್ಲೇಟ್ ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆ ಮಾಡ್ತಿದ್ದಂತೆ ಬೈಕ್ನಲ್ಲಿದ್ದ ಮೂವರು ಲಾಕ್ ಆಗಿದ್ದಾರೆ. ಆಗ್ಲೇ ನೋಡಿ ಪೊಲೀಸರಿಗೆ ಶಾಕ್ ಆಗಿದ್ದು. ಸಿಸಿಟಿವಿಯಲ್ಲಿ ಹುಡುಗರ ಗೆಟಪ್ನಲ್ಲಿದ್ದವರನ್ನ ರಿಯಲ್ ಗೆಟಪ್ನಲ್ಲಿ ನೋಡಿ ಖಾಕಿ ಪಡೆಯೇ ಕಂಗಾಲಾಗಿದೆ. ಈ ಮೂವರು ಆರೋಪಿಗಳಿಗೆ ರೇಷ್ಮಾ ಅನ್ನೋಳು ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದ್ದು ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಹೆಣ್ಮಗಳಾಗಿದ್ರು ಸಹಿತ ಹುಡುಗನ ರೀತಿ ವೇಷನ ಬದಲಾಯಿಸ್ಕೊತಾರೆ. ಹೇರ್ ಕಟ್ಟು ಮತ್ತು ಈವನ್ ಪ್ಯಾಂಟ್ ಮತ್ತು ಶರ್ಟ್ನ ಹಾಕ್ಕೊಂಡು, ಅಂದರೆ ಡಿಸ್ಗೈಸ್ ಮಾಡಿಕೊಂಡು ಯಾರಿಗೂ ಗೊತ್ತಾಗಬಾರ್ದು ಅಂತಂದು ಹೇಳಿ ಹುಡುಗನ ರೀತಿಯಲ್ಲಿ ವೇಷನ ಬದಲಾಯಿಸ್ಕೊಂಡು ಬಂದು ಈ ಕೃತ್ಯನ ಎಸಗಿರ್ತಾರೆ. ಇವ್ರದ್ದು ನಾವು ಹಿಸ್ಟ್ರಿನ ಚೆಕ್ ಮಾಡಿ ನೋಡಲಾಗಿ 4-5 ಪ್ರಕರಣಗಳು ದಾಖಲಾಗಿದೆ. ಒಂದು 4-5 ಪೊಲೀಸ್ ಸ್ಟೇಷನ್ಸಲ್ಲಿ ಇವ್ರದ್ದು ಕೇಸಸ್ ದಾಖಲಾಗಿದೆ. ಇವರೇನು ಸಾಮಾನ್ಯದವರಲ್ಲ. ಹೆಣ್ಮಕ್ಳು ಅಂತ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇಬ್ಬರ ಮೇಲೆ 4-5 ಕೇಸ್ಗಳಿವೆ. ಈ ಹಿಂದೆ ನೆಲಮಂಗಲ ಪೊಲೀಸರು ಈ ಮೂವರನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಆನಂತರ ಹುಡುಗರ ವೇಷದಲ್ಲಿ ಕಳ್ಳತನ ಶುರು ಮಾಡಿದ್ರಂತೆ. ಒಟ್ನಲ್ಲಿ ಚಾಪೆ ಕೆಳಗೆ ನುಸುಳುತ್ತಿದ್ದವರನ್ನ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಲಾಕ್ ಮಾಡಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.